ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಅಂದರೆ ಕನ್ನಡ ವ್ಯಾಕರಣದ ಬಗ್ಗೆ ಮಾತಾಡೋಣ. ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆಗಳು ಅಂತ ಅಂದರೆ ತಿಳ್ಕೊಳ್ಳೋಣ. ವರ್ಣಮಾಲೆಗಳಲ್ಲಿ ಒಟ್ಟು ಅಕ್ಷರಗಳು 49 ಇವೆ. ಅವು ಯಾವುವು ಅಂದರೆ ಆ ಇಂದ ಳವರೆಗೂ ಏನೇನು ಬರುತ್ತೋ ಅವೆಲ್ಲ ವರ್ಣಮಾಲೆ ಅಂತ ಕರಿತೀವಿ. ಆ ವರ್ಣಮಾಲೆಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವ್ಯಾವು ಅಂತ ಅಂದರೆ ಸ್ವರ, ವ್ಯಂಜನ, ಯೋಗವಾಹ ಅಂತ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ಸ್ವರಗಳು ಅಂತ ಅಂದರೆ ಏನು ಅಂತ ನೋಡೋಣ. ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ವರ್ಣಗಳೇ ಸ್ವರ. ಅವನ್ನ ಸ್ವರಗಳು ಅಂತ ಅಂತಾರೆ. ಅವು 13 ಅಕ್ಷರಗಳಿವೆ. ಆ ಇಂದ ಔವರೆಗೂ ಇರೋವನ್ನ ಸ್ವರ ಅಂತ ಹೇಳ್ತಾರೆ. ಮತ್ತು ಸ್ವರಗಳನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವು ಅಂದರೆ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ಹ್ರಸ್ವ ಸ್ವರ ಅಂದರೆ ಏನು ಅಂತ ನೋಡೋಣ. ಹ್ರಸ್ವ ಸ್ವರ ಅಂತಂದರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸುವ ವರ್ಣಗಳು, ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತ ಹೇಳ್ತಾರೆ. ಅವುಗಳು ಯಾವ್ಯಾವು ಅಂದರೆ ಆ, ಇ, ಉ, ಋ, ಎ, ಓ. ಅವು ಎಷ್ಟು ಅಕ್ಷರ ಇದ್ದಾವೆ ಅಂದರೆ 6 ಅಕ್ಷರಗಳು ಇದ್ದಾವೆ. ನೆಕ್ಸ್ಟು ದೀರ್ಘ ಸ್ವರಗಳು ಅಂತ ಅಂದರೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಅಂತಾರೆ. ಅವು ಯಾವ್ಯಾವು ಅಂದರೆ ಆ, ಇ, ಉ, ಎ, ಐ, ಓ, ಔ. ಅವುಗಳು ಒಟ್ಟು 7 ಅಕ್ಷರಗಳು ಇದ್ದಾವೆ. ಇವಾಗ ಯೋಗವಾಹಕಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಂಬಂಧದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಯೋಗವಾಹಕಗಳು ಅಂತ ಕರೀತಾರೆ. ಅವರಲ್ಲಿ 2 ಪ್ರಕಾರಗಳಿವೆ. ಅನುಸ್ವಾರ ಅಂದರೆ ಬರುತ್ತಲ್ಲ ಅದು ಅನುಸ್ವಾರ ಅಂತಾರೆ. ನೆಕ್ಸ್ಟು ವಿಸರ್ಗ ಅಂತಾರೆ. ಅಹ ಅಂತ ಬರುತ್ತಲ್ಲ ಅದನ್ನು ವಿಸರ್ಗ ಅಂತ ಹೇಳ್ತಾರೆ. ಇವನ್ನೇನು ಅಂದರೆ ಇವುಗಳನ್ನು ಪ್ರತ್ಯೇಕಿಸಲು ಉಚ್ಚರಿಸಲು ಅಂದರೆ ಯಾವುದೇ ಅಕ್ಷರ ಇಲ್ಲದಲೇ ಉಚ್ಚರಿಸಲಾಗಲ್ಲ. ಅವುಗಳ ಹಿಂದೆ ಬೇರೆ ಅಕ್ಷರಗಳಿದ್ದಾಗ ಅದನ್ನು ಪೂರ್ಣ ರೂಪವನ್ನು ಪಡೆಯುತ್ತದೆ. ಯಾವುದೇ ಅಕ್ಷರ ಆದ್ರೂ ಅದ್ರ ಹಿಂದೆ ಯಾವುದೇ ಒಂದು ಅಕ್ಷರ ಇದ್ದು ಅದನ್ನು ಉಚ್ಚರಿಸ್ತೀವಲ್ಲ ಅದನ್ನು ಯೋಗವಾಹಕಗಳು ಅಂತ ಹೇಳ್ತಾರೆ. ಅದರಲ್ಲಿ 2 ಬರೋದು. ಅವ್ಯಾವುವು ಅಂದರೆ ಅಂ, ಅಹ.